ಇವತ್ತು ನಮ್ಮ ಚಿಂತಾಮಣಿ ವಿಭಾಗದ ವತಿಯಿಂದ ಚಿಂತಾಮಣಿ ತಾಲೂಕು ಮತ್ತು ಶಿಡ್ಲಘಟ್ಟ ತಾಲೂಕು ಮತ್ತು ಎಲ್ಲ ಕೋಲಾರ ಜಿಲ್ಲಾದ ಎಲ್ಲ ಬೆಸ್ಕಾಂ ನೌಕರರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ನಮ್ಮ ಎಲ್ಲ ಹಿರಿಯರಾದಂತಹ ಕರ್ನಾಟಕ ರೈತ ಪ್ರಾಂತ ಸಂಘ ಮತ್ತು ಹಸಿರು ಸೇನೆಯವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಹೋರಾಟ ಇಷ್ಟೇ. ನಮ್ಮ ಏನು ಬೆಸ್ಕಾಂ ಕಂಪನಿಗಳು ಎಸ್ಕಾಂ ಕಂಪನಿಗಳಿದ್ದಾವೆ, ಇದರಲ್ಲಿ 19 ತಾಲೂಕುಗಳಲ್ಲಿ ನಮ್ಮ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಟಾಟಾ ಪವರ್ ಕಂಪನಿಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಮ್ಮ ವಿರೋಧ ಇದೆ. 23 ತಾರೀಕು ಕೊನೆಯ ದಿನಾಂಕ ಇದೆ. ಅವರ ಒಂದು ಅರ್ಜಿಯನ್ನು ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ನಮ್ಮ KES ತಿರಸ್ಕರಿಸಬೇಕು. ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಡೆ ಖಾಸಗೀಕರಣಗೊಳಿಸಬಾರದು. ರೈತಾಪಿ ವರ್ಗದವ್ರನ್ನ ಬಡವರ್ಗದವ್ರನ್ನ ರಕ್ಷಣೆ ಮಾಡಬೇಕು. ನಮ್ಮ ನೌಕರಿಗೂ ಸಹ ರಕ್ಷಣೆ ಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರದು ಅಂತ ನಮ್ಮ ಹೋರಾಟ ನಡೀತಾ ಇದೆ. ನಾವು ಇದನ್ನು ತಡೆಗಟ್ಟಲೇಬೇಕು. ಇದರಿಂದ ಎಲ್ಲ ಸಮಸ್ತ ನೌಕರರಿಗೂ, ಸಮಸ್ತ ನಾಗರಿಕರಿಗೂ, ಸಮಸ್ತ ಗ್ರಾಹಕರಿಗೂ, ರೈತ ಬಂಧುರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿ ಬೇಡ ಅಂತ ನಮ್ಮ ಹೋರಾಟ ನಿಲ್ಲವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇನ್ನು ಪೂರ್ತಿಯಾದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಎಲ್ಲರ ಒಂದು ನೇತೃತ್ವದಲ್ಲಿ, ಎಲ್ಲ ಒಂದು ಸಂಘಟನೆಗಳ ನೇತೃತ್ವದಲ್ಲಿ, ಎಲ್ಲ ರೈತ ವರ್ಗದ ನೇತೃತ್ವದಲ್ಲಿ, ನಮ್ಮ ಎಲ್ಲ ಪತ್ರಿಕಾ ಮಿತ್ರರ ಸಹಕಾರದೊಂದಿಗೆ ಎಲ್ಲ ಕಡೆ ಉಗ್ರವಾದ ಅವಿರತ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಎಲ್ಲ ನೌಕರರು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿಂದ ನಾವು ಕೂಡ ಇಡೀ ರಾಜ್ಯಾದ್ಯಂತ ಈ ದಿವಸ ನಮಗೂ ಕೂಡ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಜಂಟಿಯಾಗಿ ನಾವು ಈ ಒಂದು ಖಾಸಗೀಕರಣ ಬೇಡ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ರೈತರಿಗೂ ಕೂಡ ಭಾಳ ತೊಂದರೆ ಆಗ್ತದೆ. ಯಾಕೆಂಬ ಮುಂದಿನ ದಿನಗಳಲ್ಲಿ ಈಗ ಟಿವಿಗೆ ಯಾವ ರೀತಿ ನಾವು ಮೊಬೈಲ್ ಕರೆನ್ಸಿ ಹಾಕ್ತೀವೋ ಆ ರೀತಿ ಈಗ ಖಾಸಗಿ ಕಂಪನಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಕರೆನ್ಸಿಯನ್ನು ಮೊದಲೇ ನಾವು ಹಾಕ್ಸ್ಕೋಬೇಕಾಗ್ತದೆ. ಅದಕ್ಕೆ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಭಾಳ ತೊಂದರೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಶಕ್ತಿ ನಾವು ಬೆಳೆಗಳನ್ನು ಬೆಳೀತಕ್ಕಂಥವರು, ಅದಕ್ಕೆ ಈಗ ಖಾಸಗೀಕರಣ ಬೇಡ. ಈಗ ಕೆಲವೆಲ್ಲ ನೋಡಿದ್ದೀವಿ, ಖಾಸಗೀಕರಣ ಮಾಡಿ ಏನೇನಾಗಿದೆ. ಈಗ BSNL ಪರಿಸ್ಥಿತಿ ಏನಾಯಿತು, ಜಿಯೋ ಬಂದು ಏನಾಯಿತು ಅಂತೇಳಿ ಈಗ ಎಲ್ಲ ಆಗಿದೆ. ಅದೇ ರೀತಿ ಈಗ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ರೈಲ್ವೆ ಆಯಿತು, ಏರ್ಪೋರ್ಟ್ ಆಯಿತು, ಈಗ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ನೌಕರರಿಗೂ KEB ನೌಕರರಿಗೂ ತೊಂದರೆ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ, ರೈತಾಪಿ ವರ್ಗಕ್ಕೆ ಇದರಿಂದ ಬಹಳ ಅನಾನುಕೂಲ ಆಗ್ತದೆ ಅಂತೇಳಿ ಈಗ ನಾವು ಕೂಡ ಈಗ ಜಂಟಿಯಾಗಿ ಚಿಂತಾಮಣಿ ತಾಲೂಕಿಂದ ಸಾವಿರಾರು ಜನ ಇವತ್ತು ಬೇಡ, ಖಾಸಗೀಕರಣ ಬೇಡ ಅನ್ನೋ ಒಂದು ರೀತಿಯಲ್ಲಿ ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾಳೆ 23ನೇ ತಾರೀಕೇನು ಎಲ್ಲ ಕೂಡ ಕರೆದಿದ್ದಾರಂತೆ, ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತೆ KEB ನೌಕರರು ಜಂಟಿಯಾಗಿ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತಾವು ಟಾಟಾ ಕಂಪನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು KRC ಕಾರ್ಯದರ್ಶಿಗಳಿಗೆ ನಾವು ಈ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಶಕ್ತಿಯನ್ನು ಖಾಸಗೀಕರಣ ಮಾಡೋದ್ರಿಂದ ಈ ವಿದ್ಯುತ್ ಶಕ್ತಿ ಕೆಲಸ ಮಾಡೋರೆಲ್ಲ ಅವ್ರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ರೈತರಿಗೂ ಮುಂದೆ ಟಾಟಾ ಕಂಪ್ನಿಯವರು ಕೊಡೋದ್ರಿಂದ ರೈತರಿಗೆ ಇನ್ನೂ ವಿಪರೀತ ಲಾಸ್ ಆಗ್ತಾ ಇದೆ. ಅದರಿಂದ ಟಾಟಾ ಕಂಪ್ನಿಯವ್ರಿಗೆ, ಪ್ರೈವೇಟ್ ಕಂಪ್ನಿಗಳಿಗೆ ಯಾವುದಕ್ಕೂ ಕೊಡದೆ ಸರ್ಕಾರ ನಡೆಸಬೇಕು ಅಂತ ನಮ್ಮ ಒತ್ತಾಯ. ತಹಸೀಲ್ದಾರ್ ಮುಖಾಂತರ ನಾವು ಇದನ್ನು ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.